ಡೈರೆಕ್ಟಾಗಿ ಕಾಯಮತ್ತು ಮಾಡಬೇಕಂತ ಅದೊಂದು ಬೇಡಿಕೆ ಇಟ್ಟಿದ್ವಿ. ಕೂಡಲೇ ಎಲ್ಲ ಆಗುತ್ತೆ. ಎಲ್ಲ ಯಾರ್ಯಾರು ಸಹಕಾರ ನೀಡಿದ್ದಾರೋ ಈ ಒಂದು ಕಾಯಮತ್ತಿಗಾಗಿ ಎಲ್ರಿಗೂ ನಾನು ಅಭಿನಂದನೆ ಸಲ್ಲಿಸಿ ನನ್ನ ಮಾತು ಸರ್, ಇವಾಗ ಕಾಯಮತಿ ಹೇಳಿದ್ರಲ್ಲ ಸರ್, ಕಾಯಮತಿ ಹೇಳಿದ್ರು ಇದು ಇವಾಗ ರೀಸೆಂಟಾಗಿ ಭೋಗಾದಿ ಮತ್ತು ಶ್ರೀರಾಮಪುರ ಪಗಡ ಪಂಚಾಯತಿ ಆಗ್ತಾ ಇದೆ. ತುಂಬ ಸಮಸ್ಯೆಗಳಿದೆ. ಪೌರ ಸೌಲಭ್ಯ ಸಿಗ್ತಾ ಇದೆ. ಇವೆಲ್ಲ ಕೂಡಲೇ ನಗರಸಭೆಗೆ ವಿಲೀನ ಆಗ್ತದೆ. ನಗರ ಪಾಲಿಕೆ ವರ್ಷದಲ್ಲಿ ಆಗುತ್ತೆ. ಅದು ಎಲೆಕ್ಷನ್ ಅಂತ ಮಾಡಿಲ್ಲ ಅವರು. ತುಂಬ ಸಮಸ್ಯೆಗಳಿದೆ. ಇವೆಲ್ಲ ಎಲೆಕ್ಷನ್ ಮಾಡೋಕ್ಕೆ ಮುಂಚೆನೆ ಅವನ್ನೆಲ್ಲ ಕಾರ್ಪೊರೇಷನ್, ಮೈಸೂರು ಸಿಟಿ ಕಾರ್ಪೊರೇಷನ್ ವಿಲೀನ ಮಾಡಿ ಎಲೆಕ್ಷನ್ ಮಾಡ್ತಾರೆ. ಅವರೆಲ್ಲ ಕಾರ್ಪೊರೇಷನ್ ವಿಲೀನ ಮಾಡ್ತಾರೆ. ಇದು ಯಾವ ಪಕ್ಕ ಪಂಚಾಯತಿ ಪುರಸಭೆಗಳು ಸೇರುತ್ತೆ. ಪೌರ ಕಾರ್ಮಿಕರಿಗೆ ಏನೇನು ಸೌಲಭ್ಯಗಳು ಸಿಗುತ್ತೆ ನಗರ ಪಾಲಿಕೆಯಲ್ಲಿ ಆ ಎಲ್ಲ ಸೌಲಭ್ಯಗಳು ಅವ್ರಿಗೂ ಸಿಗುತ್ತೆ. ಸಂಬಳನೂ ಹೆಚ್ಚಿನಾಗುತ್ತೆ. ಎಲ್ಲ ಅನುಕೂಲ. ಮತ್ತು ಇಲ್ಲಿ ಸರಿಯಾದ ಟೈಮಿನ ಬಗ್ಗೆ ಸಂಬಳ ಸಿಗ್ತಾ ಇಲ್ಲ, ಮತ್ತು ವೇತನ ತಾರತಮ್ಯ ಆಗ್ತಾ ಇದೆ ಅಂತ ಹೇಳ್ತಾರೆ. ಬಗ್ಗೆ ಹೇಳ್ತಾರೆ ಅದು ವೇತನ ತಾರತಮ್ಯ ಆಗ್ತಾರೆ, ನಿಜ ಇದೆ. ಎಲ್ಲ ಕಡೆ ಪುರಸಭೆ ಪಟ್ಟಣ ಪಂಚಾಯತಿಗಳಲ್ಲಿ ಆಗ್ತಾ ಇರ್ತದೆ. ಹಾಗಾಗಿ ನಾವು ಅದನ್ನು ಸಂಪಡಿಸಿ ಕೆಲಸಗಳನ್ನು ಕೊಡಬೇಕು ಅಂತ ಯೋಚಿಸುತ್ತೀವಿ. ಇದ್ರ ಬಗ್ಗೆ ಸರ್ಕಾರಕ್ಕೆ ವೇತನ ಸಂಬಂಧ, ಯಾಕೆಂದರೆ ಎಲ್ಲ ವೇತನ ಸರಿಯಿಲ್ಲ. ಒಂದು ಅವರಿಗೆ ಕರೆಕ್ಟಾಗಿ ವೇತನ ಕೊಡಬೇಕಲ್ವಾ. ಟೈಮ್ಗೆ ಇನ್ನೂ ಸಂಬಳ ಬರ್ತಾ ಇಲ್ಲ. ವೇತನ ಕೆಲಸ ತಕ್ಕನಾಗಿ ಅವರು ವೇತನ ಸಿಗ್ತಾ ಇಲ್ಲ, ಸೌಲಭ್ಯಗಳು ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹೇಳೋದು ಕರೆಕ್ಟ್ ಇದೆ. ಈಗ ರಾಜ್ಯ ಸರ್ಕಾರ ಈ ಬಗ್ಗೆ ಗಮನ ಕೊಡಬೇಕಾಗಿದೆ. ಮುಖ್ಯಮಂತ್ರಿಗಳು ಸಭೆ ಕರೆಸ್ತಾರೆ, ಕೆಲವರು ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ಸಚಿವರುಗಳು ಸಭೆ ಮಾಡ್ತಾರೆ. ಆ ಸಭೆಯಲ್ಲಿ ಏನಿದೆ ಗ್ರಾಮ ಪಂಚಾಯತಿ, ಪಟ್ಟಣ ಪಂಚಾಯತಿ, ಪೌರ ಕಾರ್ಮಿಕ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡುತ್ತಾರೆ. ಏಕೆಂದರೆ ಇದು ಸಿಟಿ ಮೇಲೆ ಸೀಮಿತ, ಬಟ್ ವಿಲೇಜ್ಗಳಲ್ಲಿ ತುಂಬ ಸಮಸ್ಯೆಗಳಿವೆ. ಅವ್ರು ಆಚೆ ಬರ್ತಾ ಇಲ್ಲ. ಏನಾಗಿದೆ ಅಂದರೆ ವಿಲೇಜ್ಗಳಲ್ಲಿ ಸಂಘಟನೆಗಳು ಹೋರಾಟ ಮಾಡೋದು, ಇಲ್ಲಿ ಅಧಿಕಾರಿಗಳು ಇರ್ತಕ್ಕಂಥ ಮೊಬೈಲ್ ದರ್ಬಾರಾಗಿರುತ್ತೆ. ಈ ಕಾರ್ಮಿಕರು ಯಾವುದೇ ಸಂಘಟನೆ ಮಾಡೋಕ್ಕೆ ಅವಕಾಶಗಳಿದೆ. ಹಾಗಾಗಿ ನಾವು ಸರ್ಕಾರದ ಮೇಲೆ ಒತ್ತಾಯ ಹಾಕಿದ್ವಿ. ಅವ್ರಿಗೂ ಒಳ್ಳೆಯದಾಗುತ್ತೆ. ಇನ್ನೊಂದು ಗ್ರಾಮ ಪಂಚಾಯತಿಗಳಲ್ಲಿ ಅವ್ರಿಗೆ ಅಲ್ಲಿ ಹೆಲ್ತ್ ಇನ್ಸ್ಪೆಕ್ಟರ್ ಇರ್ತಾರಲ್ಲ, ಅವರು ವೇತನ ಕೇಳಿದಾಗ ಅವ್ರು ಸ್ವಲ್ಪ ಅವ್ರಿಗೆ ನಿಲ್ಸೋದು. ಈಗ ಕೆಲಸ ಮಾಡಲಿಕ್ಕೆ ಸಂಬಳ ಕೊಡಲ್ಲ. ಸೊ ಅದ್ರ ಬಗ್ಗೆ ಸರ್ ಅಧಿಕಾರಿಗಳ ಬಗ್ಗೆ. ಗ್ರಾಮ ಪಂಚಾಯತಿಯಲ್ಲಿ ಇನ್ನೂ ಭಾಳ ಕಷ್ಟಕರವಾದ ಕೆಲಸ ಮಾಡ್ತಾಯಿದ್ರೆ ಪೌರ ಕಾರ್ಮಿಕರು ಒಂದೊಂದು ಗ್ರಾಮ ಪಂಚಾಯತಿಗೆ 5,000 ಜನಕ್ಕೆ ಒಬ್ಬ ಪೌರ ಕಾರ್ಮಿಕ ಅಂತ ಮಾಡ್ತಾರೆ. ಇದು ಕಾರ್ಮಿಕರ ಮೇಲೆ ಒತ್ತಡ ಜಾಸ್ತಿ ಆಗ್ತೈತೆ. ಗ್ರಾಮ ಪಂಚಾಯತಿಗಳು ಕೆಲಸ ಮಾಡೋ ಪೌರ ಕಾರ್ಮಿಕರ ಸಂಖ್ಯೆ ಹೆಚ್ಚಾಗುತ್ತೆ. ಮತ್ತು ಅಲ್ಲಿ ತುಂಬ ಜನಕ್ಕೆ ಕಾಯಮತಿ ಆಗಿಲ್ಲ, ಅವ್ರಿಗೂ ಕಾಯಮತಿ ಆಗಿದೆ. ಅವ್ರಿಗೂ ಒಳ್ಳೇದಾಗಬೇಕಂದ್ರೆ ಸರ್ಕಾರಕ್ಕೆ ಒತ್ತಾಯ ನಾನು ಡೈರೆಕ್ಟಾಗಿ ಕಾಯಮತ್ತು ಮಾಡಬೇಕಂತ ಅದೊಂದು ಬೇಡಿಕೆ ಇಟ್ಟಿದ್ವಿ. ಕೂಡಲೇ ಎಲ್ಲ ಆಗುತ್ತೆ. ಎಲ್ಲ ಯಾರ್ಯಾರು ಸಹಕಾರ ನೀಡಿದ್ದಾರೋ ಈ ಒಂದು ಕಾಯಮತ್ತಿಗಾಗಿ ಎಲ್ರಿಗೂ ನಾನು ಅಭಿನಂದನೆ ಸಲ್ಲಿಸಿ ನನ್ನ ಮಾತು. ಸರ್, ಇವಾಗ ಕಾಯಮತಿ ಹೇಳಿದ್ರಲ್ಲ ಸರ್, ನೀವೀಗ ಕಾಯಮತಿ ಹೇಳಿದ್ರು ಇದು ಇವಾಗ ರೀಸೆಂಟಾಗಿ ಭೋಗಾದಿ ಮತ್ತು ಶ್ರೀರಾಮಪುರ ಪಗಡ ಪಂಚಾಯತಿ ಆಗ್ತಾ ಇದೆ. ತುಂಬ ಸಮಸ್ಯೆಗಳಿದೆ. ಪೌರ ಸೌಲಭ್ಯ ಸಿಗ್ತಾ ಇದೆ. ಅದ್ರ ಬಗ್ಗೆ ಹೇಳ್ತಾರೆ. ಇವೆಲ್ಲ ಕೂಡಲೇ ನಗರಸಭೆಗೆ ವಿಲೀನ ಆಗ್ತದೆ. ನಗರ ಪಾಲಿಕೆ ಟೈಮ್ ಬೇಕು. ವರ್ಷದಲ್ಲಿ ಆಗುತ್ತೆ. ಅದು ಎಲೆಕ್ಷನ್ ಅಂತ ಮಾಡಿಲ್ಲ ಅವರಿಗೆ. ತುಂಬ ಸಮಸ್ಯೆಗಳಿದೆ. ಇವೆಲ್ಲ ಎಲೆಕ್ಷನ್ ಮಾಡೋಕ್ಕೆ ಮುಂಚೆನೆ ಅವನ್ನೆಲ್ಲ ಕಾರ್ಪೊರೇಷನ್, ಮೈಸೂರು ಸಿಟಿ ಕಾರ್ಪೊರೇಷನ್ ವಿಲೀನ ಮಾಡಿ ಎಲೆಕ್ಷನ್ ಮಾಡ್ತಾರೆ. ಅವರೆಲ್ಲ ಕಾರ್ಪೊರೇಷನ್ ವಿಲೀನ ಮಾಡ್ತಾರೆ. ಇದು ಯಾವ ಪಕ್ಕ ಪಂಚಾಯತಿ ಪುರಸಭೆಗಳು ಸೇರುತ್ತೆ. ಪೌರ ಕಾರ್ಮಿಕರಿಗೆ ಏನೇನು ಸೌಲಭ್ಯಗಳು ಸಿಗುತ್ತೆ ನಗರ ಪಾಲಿಕೆಯಲ್ಲಿ ಆ ಎಲ್ಲ ಸೌಲಭ್ಯಗಳು ಅವ್ರಿಗೂ ಸಿಗುತ್ತೆ. ಸಂಬಳನೂ ಹೆಚ್ಚಿನಾಗುತ್ತೆ. ಎಲ್ಲ ಅನುಕೂಲ ಆಗುತ್ತೆ. ಮತ್ತು ಇಲ್ಲಿ ಸರಿಯಾದ ಟೈಮ್ ಅವ್ರಿಗೆ ಸಂಬಳ ಸಿಗ್ತಾ ಇಲ್ಲ, ಮತ್ತು ವೇತನ ತಾರತಮ್ಯ ಆಗ್ತಾ ಇದೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಹೇಳ್ತಾರೆ. ಇದು ವೇತನ ತಾರತಮ್ಯ ಆಗ್ತಾರೆ, ನಿಜ ಇದೆ. ಎಲ್ಲ ಕಡೆ ಪುರಸಭೆ ಪಟ್ಟಣ ಪಂಚಾಯತಿಗಳಲ್ಲಿ ಆಗ್ತಾ ಇರ್ತದೆ. ಹಾಗಾಗಿ ನಾವು ಅದನ್ನು ಸಂಪಡಿಸಿ ಅವ್ರಿಗೆ ಕೆಲಸಗಳನ್ನು ಕೊಡಬೇಕು ಅಂತ ರಾಜ್ಯ ಸರ್ಕಾರ. ಇದ್ರ ಬಗ್ಗೆ ಸರ್ಕಾರಕ್ಕೆ ವೇತನ, ಯಾಕೆಂದರೆ ಎಲ್ಲ ವೇತನ ಸರಿಯಿಲ್ಲ. ಒಂದು ಅವರಿಗೆ ಕರೆಕ್ಟಾಗಿ ವೇತನ ಕೊಡಬೇಕಲ್ವಾ. ಟೈಮ್ಗೆ ಇನ್ನೂ ಸಂಬಳ ಬರ್ತಾ ಇಲ್ಲ. ವೇತನ ಅವ್ರ ಕೆಲಸ ತಕ್ಕನಾಗಿ ಅವರು ವೇತನ ಸಿಗ್ತಾ ಇಲ್ಲ, ಸೌಲಭ್ಯಗಳು ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಹೇಳೋದು ಕರೆಕ್ಟ್ ಇದೆ. ಈಗ ರಾಜ್ಯ ಸರ್ಕಾರ ಈ ಬಗ್ಗೆ ಗಮನ ಕೊಡಬೇಕಾಗಿದೆ. ಮುಖ್ಯಮಂತ್ರಿಗಳು ಸಭೆ ಕರೆಸ್ತಾರೆ, ಕೇಳೋರು ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ಸಚಿವರುಗಳು ಸಭೆಯಲ್ಲಿ ಮಾತಾಡ್ತಾರೆ. ಆ ಸಭೆಯಲ್ಲಿ ಹೇಳೋದೇ ಗ್ರಾಮ ಪಂಚಾಯತಿ, ಪಟ್ಟಣ ಪಂಚಾಯತಿ, ಪೌರ ಕಾರ್ಮಿಕ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡುತ್ತಾರೆ. ಏಕೆಂದರೆ ಇದು ಸಿಟಿ ಮೇಲೆ ಸೀಮಿತ, ಬಟ್ ವಿಲೇಜ್ಗಳಲ್ಲಿ ತುಂಬ ಸಮಸ್ಯೆಗಳಿವೆ. ಅವ್ರು ಆಚೆ ಬರ್ತಾ ಇಲ್ಲ. ಏನಾಗಿದೆ ಅಂದರೆ ವಿಲೇಜ್ಗಳಲ್ಲಿ ಸಂಘಟನೆಗಳು ಹೋರಾಟ ಮಾಡೋದು,
ಇಲ್ಲಿ ಅಧಿಕಾರಿಗಳು ಗರ್ಭರ ಆಗಿರುತ್ತೆ. ಪೌರ ಕಾರ್ಮಿಕರು ಯಾವುದೇ ಸಂಘಟನೆ ಮಾಡೋಕ್ಕೆ ಅವಕಾಶಗಳಿಲ್ಲ. ಹಾಗಾಗಿ ನಾವು ಸರ್ಕಾರದ ಮೇಲೆ ಒತ್ತಾಯ ಹಾಕಿದ್ವಿ, ಅವ್ರಿಗೂ ಒಳ್ಳೆಯದಾಗಿದೆ. ಇನ್ನೊಂದು ಗ್ರಾಮ ಪಂಚಾಯತಿಗಳಲ್ಲಿ ಅವ್ರಿಗೆ ಅಲ್ಲಿ ಹೆಲ್ತ್ ಇನ್ಸ್ಪೆಕ್ಟರ್ ಇರ್ತಾರಲ್ಲ, ಅವರು ವೇತನ ಕೇಳಿದಾಗ ಅವ್ರು ಸ್ವಲ್ಪ ಅವ್ರಿಗೆ ತಿಳಿಸೋದು. ಈಗ ಕೆಲಸ ಮಾಡಲಿಕ್ಕೆ ಸಂಬಳ ಕೊಡಲ್ಲ, ಸೊ ಅದ್ರ ಬಗ್ಗೆ ಏನು ಅಧಿಕಾರಿಗಳ ಬಗ್ಗೆ? ಗ್ರಾಮ ಪಂಚಾಯತಿಯಲ್ಲಿ ಇನ್ನೂ ಭಾಳ ಕಷ್ಟಕರವಾದ ಕೆಲಸ ಮಾಡ್ತಾಯಿದ್ರೆ ಪೌರ ಕಾರ್ಮಿಕರು ನಮ್ಮ ಗ್ರಾಮ ಪಂಚಾಯತಿಗೆ 5,000 ಜನಕ್ಕೆ ಒಬ್ಬ